15ನೇ ಬಾರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾ ಇದ್ದಾರೆ. ಸಿಎಂ ಆಗಿ 8ನೇ ಬಾರಿ ಬಜೆಟ್ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ನಾನು ಉದಾಹರಣೆ ಕೊಟ್ಟೆ. ಮನೆಗೆ ಒಂದಿಷ್ಟು ಸಂಬಳ ತರ್ತಾರೆ, ಒಂದಷ್ಟು ಸಾಲನೂ ಮಾಡಿರ್ತಾರೆ. ಸಾಲಕ್ಕೆ ಬಡ್ಡಿ ಕಟ್ಟಬೇಕು, ಮನೆಯಲ್ಲಿರೋ ಸದಸ್ಯರೆಲ್ಲರಿಗೂ ಕೂಡ ಎಷ್ಟೆಷ್ಟು ಕೊಡಬೇಕು, ಆಹಾರ ಸಾಮಗ್ರಿಗಳಿಗೆ ಎಷ್ಟು ಬೇಕು, ಎಜುಕೇಷನ್ಗೆ ಎಷ್ಟು ಬೇಕು, ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡೋದು ದೊಡ್ಡ ಸವಾಲು. 2024ರ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಗ್ಯಾರಂಟಿಗಳನ್ನು ಬ್ಯಾಲೆನ್ಸ್ ಮಾಡಿ ಅಭಿವೃದ್ಧಿ ಯೋಜನೆಗಳನ್ನು ಜನರಿಗೆ ಕೊಡಬೇಕಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ನಿರೀಕ್ಷೆ ಇದೆ, ಒಂದಲ್ಲ 10 ನಿರೀಕ್ಷೆಗಳಿವೆ. ಆ 10 ನಿರೀಕ್ಷೆಗಳಲ್ಲಿ ಯಾವುದಕ್ಕೆ ಈ ಬಾರಿ ಇಂಪಾರ್ಟೆನ್ಸ್ ಸಿಗುತ್ತೆ? ಆರ್ಥಿಕ ತಜ್ಞರಾದಂತಹ ಮುರಳೀಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಮುರಳೀಧರ್ ಸರ್, ನಾನು ಈಗಾಗಲೇ ಹೇಳಿದೆ, ಮನೇಲಿ ಬರೋ ಸಂಬಳ ಸಾಲ ಎಲ್ಲಾನು ಮ್ಯಾನೇಜ್ ಮಾಡಬೇಕು ಅಂತ. ಆದರೆ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರಕ್ಕಿರುವ ಸವಾಲು ಒಂದು, ಗ್ಯಾರಂಟಿಗಳಿಗೆ ದುಡ್ಡು ಮೀಸಲಾಗಿಡಬೇಕು, ಅಭಿವೃದ್ಧಿ ಯೋಜನೆಗಳಿಗೆ ನಮ್ಗೆ ದುಡ್ಡು ಕೊಡ್ತಿಲ್ಲ ಅಂತ ಶಾಸಕರು ಬೊಬ್ಬೆ ಹೊಡಿತಾ ಇದ್ದಾರೆ, ಅದನ್ನ ಮ್ಯಾನೇಜ್ ಮಾಡಬೇಕು, ನೀರಾವರಿ ಯೋಜನೆಗಳು, ಕೃಷಿ, ಲಾಟ್ ಆಫ್ ಥಿಂಗ್ಸ್. ಸರ್, ಈ ಬಾರಿಯ ಬಜೆಟ್ನ ನಿರೀಕ್ಷೆ ಏನು? ನಿರೀಕ್ಷೆ ಎಲ್ಲರಿಗೂ ಇರುತ್ತೆ, ಬಟ್ ಸಿದ್ದರಾಮಯ್ಯನವ್ರಿಗೆ ಸರಾಗವಾಗಿ ಬಜೆಟ್ ಮಂಡಿಸೋ ಕಲೆನೂ ಇದೆ ಒಂದು. ಬಟ್ ಈ ಸಲ ಚಾಲೆಂಜಸ್ ಆರ್ ಮೋರ್. ಲೈಕ್ ಒಂದು, ಎಲೆಕ್ಷನ್ ಫೇಸ್ ಮಾಡಬೇಕು. ಎರಡನೇದು ಬಹುಮುಖ್ಯ, ಎಲೆಕ್ಷನ್ಗಿಂತ ಕಾಮನ್ ಮ್ಯಾನ್ಗೆ ಇದು ಮುಖ್ಯ, 7th ಪೇ ಕಮಿಷನ್ದು ಸ್ಯಾಲರಿ ವಿಚಾರ ಡಿಸಿಷನ್ ತಗೊಳ್ಳೋಷ್ಟು ಧೀಮಂತಿಕೆ ಸಿದ್ದರಾಮಯ್ಯನವರು ತೋರಿಸ್ತಾರಾ? ಒಂದು ಕಡೆ ನನಗೆ ಆಕಾಂಕ್ಷೆ ಇದೆ ತೋರಿಸ್ತಾರೆ ಅಂತ, ಇನ್ನೊಂದು ಕಡೆ ಅನಿವಾರ್ಯ ಪರಿಸ್ಥಿತಿಲಿ ಅವರೂ ಬೇರೆಯವ್ರ ಥರ ಅದನ್ನು ಮುಂದಕ್ಕೆ ಹೊತ್ತಾಗ್ತಾರಾ ಅನ್ನೋದು ನೋಡಬೇಕು. ಇಲ್ಲಿ ಪರಿಸ್ಥಿತಿ ಏನು ಅಂದರೆ, ಕೆಲವು ರಾಜ್ಯಗಳಲ್ಲಿ ಭಾವನಾ ಅವರೇ, ಸೆಂಟ್ರಲ್ ಗೌರ್ಮೆಂಟ್ ಪೇ ಸ್ಕೇಲ್ಗೂ ಸ್ಟೇಟ್ ಪೇ ಸ್ಕೇಲ್ಗೂ ಹತ್ರ 28ರಿಂದ 30% ವ್ಯತ್ಯಾಸ ಇದೆ. ಹೌದು. ಒಂದು ಸ್ಟೇಟ್ AC, ಅದೇ ಸ್ಟೇಟ್ ಬೆಂಗಳೂರಲ್ಲಿರೋ ACಗೆ 30% ಸಂಬಳ ಕಡಿಮೆ ಬರುತ್ತೆ. ಅದು ಒಂದು ಎಕ್ಸ್ಪೆಂಡಿಚರ್ ಸವಾಲು. ಬಟ್ ಮಾಡೋಕ್ಕೆ ಸಾಧ್ಯ ಆದರೆ ಅಲ್ಲಿ GST ಇಂಪ್ಲಿಮೆಂಟ್ ಮಾಡಿರೋ ಅಂಥ ಧೀಮಂತಿಕೆ ಇಲ್ಲಿರೋದು ಸಿದ್ದರಾಮಯ್ಯನವ್ರ ಒಬ್ಬರಿಗೆ ಮಾಡೋ ಸಾಧ್ಯತೆ ಇದೆ, ಮಾಡಬೇಕು. ಎರಡನೇದು ಸವಾಲು, ಪಕ್ಷದೊಳಗಡೆನೇ ಕೆಲವು ಸವಾಲುಗಳಿದೆ. ಮೇಕೆದಾಟು ನಮ್ಮಲ್ಲೇ 2 ಭಾಗ ಇದೆ, ಬೇಕು ಬೇಡ ಅಂತ. ಮೇಕೆದಾಟಿಗೆ ಅನುಕೂಲ ಮಾಡಿಕೊಡ್ಬೇಕು. ಮೂರನೇ ಸವಾಲು, ಆರ್ಥಿಕಕ್ಕೆ ಸಂಬಂಧ ಪಡದೇ ಇರೋದು, ಆದರೆ ವಿಕೇಂದ್ರೀಕರಣಕ್ಕೆ ರಾಜಕೀಯಕ್ಕೋಸ್ಕರ ಬೆಳಗಾಂನ ಡಿಸ್ಟ್ರಿಕ್ಟ್ಸ್ ಮಾಡೋದು. ಬಹುಶಃ ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡ್ಬೋದು. ಈ ಮೇಕೆದಾಟಿಗೆ ಅನುದಾನ ಮಾಡಿಕೊಟ್ರು ಈ ವರ್ಷ ಅದೇನು ಉಪಯೋಗಕ್ಕೆ ಬರೋಂಗೆ ಕಾಣೆ. ಅನುದಾನ ಅನ್ನೋದು ಮಾಡ್ತಾರೆ, ಬಟ್ ಬೆಳಗಾಂ ಮಾಡಿದಾಗ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಅದೆಲ್ಲ ಮಾಡಬೇಕು, ಖಂಡಿತ ಅದು ಮಾಡೇ ಮಾಡ್ತಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಮಗೆ ವ್ಯತ್ಯಾಸ ಇರೋದು ಬೇಸಿಕ್ಕು. ಹೋದ ವರ್ಷ 10 ತಿಂಗಳಿಗೆ ನಮಗೆ ಗ್ಯಾರಂಟಿ ಸ್ಕೀಮ್ಗೆ 50,000 ಕೋಟಿ ಬೇಕಿತ್ತು. ಈ ವರ್ಷ 12 ತಿಂಗಳಿಗೆ ಬೇಕು. ಹತ್ರ 70,000 ಕೋಟಿ ಅಂತ ಎಲ್ಲರೂ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಅನೌನ್ಸ್ಡ್ ಡಿಫಿಸಿಟ್ ಇನ್ಫ್ಲೇಷನ್ 8% ತೊಗೊಂಡು ನಿಜ ಡಿಫಿಸಿಟ್ ಮಾರ್ಕೆಟಲ್ಲಿ ಇರೋದು ನೋಡಿದ್ರೆ ಹತ್ರ 10% ಇನ್ಕ್ರೀಸ್ ಇರುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಒಂದು 2% ಆದ್ರೂ 74ರಿಂದ 75,000 ಕೋಟಿ ಅದಕ್ಕೆ ಬೇಕು. ಅಲ್ಲೇ ನಿಮಗೆ 360ರಿಂದ ಹತ್ರ ಬಂದುಬಿಟ್ಟಿದೆ ಸುಮಾರು ಒಂದು. ಆದರೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವುದೇ ತೊಂದರೆ ಕರ್ನಾಟಕದಲ್ಲಿ ಇಲ್ಲ, 100% ಇಲ್ಲ. ಸರ್ವಿಸ್ ಸೆಕ್ಟಾರ್ ಧಾರಾಳವಾಗಿ ಎತ್ತಿ ಕೊಡ್ತಾ ಇದೆ GDPಗೆ. ಈ ವರ್ಷ ಸರ್ವಿಸ್ ಸೆಕ್ಟಾರ್ ಗ್ರೋತ್ ಚೆನ್ನಾಗಿರುತ್ತೆ. 2 ವರ್ಷ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಮುಂಚಿನ ವರ್ಷಗಳು ಅಂದರೆ ಪ್ರೀ ಕರೋನಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಗ್ರೋತ್. ಬಟ್ ಇನ್ಫ್ಲೇಷನರಿ ಟೆಂಡೆನ್ಸಿಲಿ ಹಣ ಬರೋದಕ್ಕೆ ಯಾವುದೇ ರೀತಿ ತಡೆ ಇಲ್ಲ. ಪ್ಲಸ್ ಈ ಗೇಮ್ಸು ಏನಂತೀರ ಅದನ್ನು, ಗೇಮಿಂಗ, ಆನ್ಲೈನ್ ಅದು ನಿಮಿಷಕ್ಕೂ ಬರ್ತಾ ಇದೆ ಹಣ. ಈ 3 ಪಿಡುಗುಗಳಿಂದ ಹಣ ಬರುತ್ತೆ ಜಾಸ್ತಿ. ಮದ್ಯಪಾನ ಪಿಡುಗು ಅನ್ಬಾರ್ದು, ತಪ್ಪೋದು. ಆಮೇಲೆ ಈ ಗೇಮಿಂಗು. ಇಲ್ಲಿ ನಾವು ಗಮನಿಸಬೇಕಾಗಿರೋದು 2017 ನಂತರ ಸ್ಟೇಟ್ಗೆ ರೆವಿನ್ಯೂ ಅಕ್ರೂವಲ್ಸ್ ಪ್ಲ್ಯಾನಿಂಗು ಹರವು ಕಮ್ಮಿ. GST ನಮ್ಮ ಕೈಯಲ್ಲಿ ಇಲ್ಲ. ನಾವು ಯಾವುದೇ ರೇಟ್ ಜಾಸ್ತಿ ಮಾಡೋಂಗಿಲ್ಲ, ಕಮ್ಮಿ ಮಾಡೋಂಗಿಲ್ಲ. ನಮ್ಮ ಹತ್ರ ಇರೋದು ಲಿಕ್ಕರು, ಲ್ಯಾಂಡ್ ರೇಟು, ವೆಹಿಕಲ್ ಟ್ಯಾಕ್ಸು, ಪೆಟ್ರೋಲ್. ಇದು 4ರಲ್ಲಿ ಬಹುಶಃ ಲ್ಯಾಂಡ್ ಟ್ಯಾಕ್ಸ್ ಒಂದು ಮುಟ್ಟಬಹುದು. ಪೆಟ್ರೋಲು ಈಗ ನಾನು ಮುಟ್ಟಲ್ಲ ಅನ್ನೋ ತೋರಿಕೆ ಇರ್ಬೋದು, ಆದರೆ ಎಲೆಕ್ಷನ್ ಆದ ಕೂಡಲೇ ಸಬ್ಸಿಡರಿ ಬಜೆಟ್ ಥರ ಜಾಸ್ತಿ ಮಾಡಬಹುದು ಅನಿವಾರ್ಯತೆ ಬಂದರೆ.
ಬಟ್ ಎಕ್ಸ್ಪೆಂಡಿಚರ್ ವೈಸ್ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವುದೇ ತೊಂದರೆ ಇಲ್ಲ. ಸ್ಯಾಲರಿ ಪೇಮೆಂಟ್ಸು, ಡಿಸ್ಟ್ರಿಕ್ಟ್ ಅಲೊಕೇಶನ್ನು, ನೀವು ಹೇಳ್ದಂಗೆ ಗರ್ಭಕೋಶ ಲಸಿಕೆ, ಪ್ರಾಬಬ್ಲಿ ಹಿ ಮೇ ಅನೌನ್ಸ್ ಟು all the 2,71 lakh people who are receiving the other facility or more. ಅದೊಂದು ಅನೌನ್ಸ್ ಮಾಡ್ಬೋದು. ಬೇಸಿಕ್ ಚೇಂಜಸ್, ರೆವಿನ್ಯೂ ಚೇಂಜಸ್ ಈಗ ಮಾಡಬಾರ್ದು. ಬಟ್ ಮಾಡಿದ್ರೆ ಹಿ ಹ್ಯಾಸ್ ಟು ಫೇಸ್ ದಿ ರೆಸಿಸ್ಟೆನ್ಸ್. ಆಮೇಲೆ MLA ಅನುದಾನಕ್ಕೆ ಏನಾದರೂ ಜಾಸ್ತಿ ಮಾಡ್ತಾರೋ ಏನೋ. ಈಗ ಹಿ ಹ್ಯಾಸ್ ಟು ಪ್ಲಾಕೆಟ್ ಪೀಪಲ್ ನೌ ಇನ್ ಹಿಸ್ ಓನ್ ಪಾರ್ಟಿ. ಇಲ್ಲ, ಇನ್ನೊಂದು ಮೇಡಮ್ ಅವರೇ, ಅವ್ರು ಹೇಳಿದ್ದು ಜೊತೆಗೆ ಇನ್ನೊಂದೇನು ಅಂದರೆ, ಮೇ ಬಿ ಅಕ್ರಮ ಸಕ್ರಮ ವಿಚಾರನೂ ಸಹ ತಗೊಳ್ಬೋದು ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಇಶ್ಯೂ ಬಹಳಷ್ಟು ಅಕ್ರಮ ಸಕ್ರಮ 7 ಗೌರ್ಮೆಂಟ್ ತಗೊಂಡಿದೆ, 7 ಸಲ ಕೋರ್ಟ್ ತಡೆ ನೀಡಿದೆ. ಅದೇ ಐ ಡೋಂಟ್ ನೋ. ಯು ಕಾಂಟ್ ಅಕ್ರಮ ಸಕ್ರಮಕ್ಕೆ ಒಂದು ರೀತಿ ಓಕೆ, ಅದಕ್ಕೂ ದಿಟ್ಟತನ ಬೇಕು, ಇದೆ, ತಗೋಬಹುದು. ಎಲ್ಲರನ್ನ ಹಿ ಮೇ ಕ್ಯಾರಿ ಎವ್ರಿಬಡಿ. ಎಕ್ಸಾಕ್ಟ್ಲಿ ಮಾಡಬಹುದು. ಯಾಕಂದ್ರೆ ರೆವಿನ್ಯೂ ರಿಸಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಮೇ ಬಿ ಒನ್ ಆಫ್ ದ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಮೇಜರ್ ಇಶ್ಯೂ ಇರೋದು ಅಕ್ರಮ ಸಕ್ರಮಲ್ಲಿ. ಇಟ್ ಇಸ್ ನಾಟ್ ದಿ ರೆವಿನ್ಯೂ ಇನ್ಕ್ರೀಸ್ ಫಾರ್ ದಿ ಗವರ್ನಮೆಂಟ್, ಇಟ್ ಇಸ್ ದಿ ಬೆನಿಫಿಟ್, ಇನ್ಸ್ಟ್ರೂಮೆಂಟಲ್ ಸೆಕ್ಯೂರಿಟಿ ಫಾರ್ ದಿ ಓನರ್. ಬ್ಯಾಂಕ್ನವ್ರು ದುಡ್ಡು ಕೊಡಲ್ಲ, ಸಾಲ ಕೊಡಲ್ಲ. 30-40 ಸೈಟ್ ಇರೋನ್ಗಿಂತ 100/80 ಇರೋ ಸೈಟ್ ಅವನು ಬಡವ, ಅವನ ಹತ್ರ ಅಕ್ರಮ ಸಕ್ರಮ ಆಗಿಲ್ಲ ಅಂದರೆ. ಬಟ್ ಅವನು ಅಕ್ರಮ ಮಾಡಿದ್ದಾನೆ ಅಥವಾ ಮಾಡಿಸ್ಕೊಂಡಿದ್ದಾನೆ. ಸೊ ಇದನ್ನ ಒಂದು. ಎರಡನೇದು, ಗ್ರೇಟರ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಕೆಲವು ನಮ್ಗೆ ಅನುಕೂಲಕರವಾಗಿರೋ ಜಿಲ್ಲೆಗಳನ್ನೆಲ್ಲ ಬೆಂಗಳೂರಿಗೆ ಸೇರಿಸ್ಬೋದು. ಮೆಟ್ರೋ, ಲೋಕಲ್ ಅರ್ಬನ್ ಟ್ರೈನು, ಅದಕ್ಕೆಲ್ಲ ಅನುದಾನ ಜಾಸ್ತಿ ಆಗ್ಬೋದು. ಬಟ್ ಮುಖ್ಯವಾದ ಭಾವನೆ ಅವರೇ, ಲಾಸ್ಟ್ ಟೈಮು ಸಬರ್ಬನ್ ಟ್ರೈನಿಗೆ 17,000 ಕೋಟಿ ಎತ್ತಿಡಬೇಕಿತ್ತು, ಸೆಂಟ್ರಲ್ 27,000 ಕೋಟಿ ಕೊಡಬೇಕಿತ್ತು. ಅಷ್ಟರಲ್ಲಿ 2 ತಿಂಗಳಿಗೆ ಇನ್ನೊಂದು ಬಡ್ಜೆಟ್ ಬಂತು. ಅದು ಆಗಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಈ ರೀತಿ ಮಾಧ್ಯಮ ವೇದಿಕೆಗಳ ಮೂಲಕ ಪ್ರತಿ ಸ್ಟೇಟ್ ಸರ್ಕಾರಕ್ಕೂ ತಿಳಿಸ್ಬೇಕು, 3 ದಿನ ಬಡ್ಜೆಟ್ಗೆ 3 ದಿನ ಮುಂಚೆ ಸರ್ವೆ ರಿಪೋರ್ಟ್ ಕೊಡಿ, ಏನು ಮಾಡಿದ್ದೀರಾ ಅನೌನ್ಸ್ ಮಾಡಿ. ಇನ್ನೊಂದು, ಕೇಂದ್ರ ಸರ್ಕಾರ ಮಾಡಿರೋದಕ್ಕೆ ನಾವು ಶ್ವೇತಪತ್ರ ಹೊರಡಿಸೋ ಬದಲು ನಾವು ಮಾಡಿರೋದಕ್ಕೆ ನಾವು ಹೊರಡಿಸೋಣ ಅಂತ ನಾನು ಕೇಳ್ತೇನೆ. ರೈಟ್. ಬಿಜೆಪಿಯ ಹಲವು ನಾಯಕರು ಈಗಾಗಲೇ ಇದ್ರ ಬಗ್ಗೆ ಮಾತನಾಡ್ತಾ ಏನೂ ನಿರೀಕ್ಷೆಗಳಿಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ ಅಂತ ಅಂದಿದ್ದಾರೆ. ಸುರಭಿ ಅವರೇ, ಯಾಕೆ ಈ ಸ್ಟ್ಯಾಂಡು ಬಿಜೆಪಿಯಿಂದ? ಈಗ ತಾನೇ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಿರ್ಬೇಕಾದಾಗ ಆ್ಯಂಡ್ ನಮ್ಮ ಆರ್ಥಿಕ ತಜ್ಞರು ಮಾತಾಡಬೇಕಾದಾಗ, ಹೌದು, ರೆವೆನ್ಯೂ ರಿಸೀಪ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್, ಬಟ್ ಅಟ್ ದ ಸೇಮ್ ಟೈಮ್ ಏನು ಸರ್ಪ್ಲಸ್ ಬಜೆಟ್ ಇತ್ತೋ ಅದನ್ನು ರೆವೆನ್ಯೂ ಡೆಫಿಸಿಟ್ ಬಜೆಟನ್ನು ತರ್ತಾ ಇದ್ದಾರೆ. ಎಷ್ಟು ಒಂದು 4.2 crore ಸರ್ಪ್ಲಸ್ ಬಜೆಟ್ ಇದ್ದಿದ್ದನ್ನು we are now bringing a 12,523 crore revenue deficit budget. ಏನು ಅದರ ಅರ್ಥ ಏನು ಅಂದರೆ, ಸಿದ್ದರಾಮಯ್ಯನವರು ಹೌದು ಬಜೆಟ್ ಬ್ರಹ್ಮ ಅಂತ ಕರಿಬೋದು ಅವ್ರನ್ನ. ಇಷ್ಟು ಬಜೆಟ್ಸನ್ನು ಮಂಡಿಸಿದ್ದಾರೆ. ಅವರು ಬಹಳ ಕುತೂಹಲಕರವಾಗಿ ಒಂದು ಫಿಸ್ಕಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಒಂದು ಚಾಣಕ್ಯ ಅಂತ ಹೇಳ್ಬೋದು. ಇಂತಹವರು ಎಂಥ ಒಂದು ಒಂದು ವೆರಿ ಡಿಫಿಕಲ್ಟ್ ಸಿಚುವೇಶನ್ ಇದ್ದಾರೆ. ಯಾಕೆಂದರೆ ನೀವು ಹೇಳ್ದಂಗೆ ಗ್ಯಾರಂಟಿ ಸ್ಕೀಮ್ಸ್ ಒಂದು ಕಡೆ ಕಾಣ್ತಾ ಇದೆ, ರೆವೆನ್ಯೂ ಎಲ್ಲಿಂದ ಬರ್ತಾ ಇದೆ, ಜಾಸ್ತಿ ಬರ್ತಾ ಇದೆ. ಸರ್ವಿಸ್ ಸೆಕ್ಟರ್ ಇಸ್ ಅಫ್ಕೋರ್ಸ್ ಪ್ರೊವೈಡಿಂಗ್, ಬಟ್ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ? 5 times. ಅದು ಬಿಟ್ಟು ಲಿಕ್ಕರಲ್ಲಿ ಟ್ಯಾಕ್ಸ್, ಎಲ್ಲಿದ್ರೂ ಟ್ಯಾಕ್ಸ್ ಸರ್ಕಾರ ಅಂತ ಹೇಳ್ಬೋದು. ಸರ್ಕಾರ ನಡೆಯೋದು ಹೆಂಗೆ ಅಂತ ಅಕ್ಸೆಪ್ಟೆಡ್ ಮ್ಯಾಮ್, ಅಕ್ಸೆಪ್ಟೆಡ್. ರೆವೆನ್ಯೂ ಶುಡ್ ಕಮ್ ಇನ್. ಆ ರೆವೆನ್ಯೂ ಹೋಗ್ಬೇಕಾಗಿರೋದು ಎಲ್ಲಿ? ಮನೇಲಿರೋಂಥ, ನೀವು ಹೇಳಿದ್ರಲ್ಲ ಒಂದು ಅನೆಕ್ಡೋಡು, ನಮ್ಮ ಮನೇಲಿರೋಂಥ ಎಲ್ಲರಿಗೂ ಬರೀ ಸಂಬಳ ಕೊಡೋದ್ರಲ್ಲೇನೆ ಹೊಟ್ಟೋದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗಬೇಕು? ಯಾವುದರಿಂದ ನಮಗೆ ನಮ್ಮ ರಾಜ್ಯ ಮುಂದೆ ಹೋಗುತ್ತೋ. ಇದು ಇನ್ಕ್ರೀಸ್ ಇನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ 11% ಆಗಿದ್ರೆ, ಡಿಕ್ರೀಸ್ ಇನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 12% ಆಗಿದೆ. ಸೊ ಯಾವುದು ನಮ್ಮನ್ನ ಲಾಂಗ್ ಟರ್ಮ್ ಹಿಡ್ಕೊಳ್ಳುತ್ತೋ ಅದನ್ನ ಬಿಟ್ಬಿಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಗೇನ್ಸ್ ಮಾತ್ರ ನೋಡ್ತಾ ಇರೋದು. ಸಾಲದ ಬಗ್ಗೆ ನೆಕ್ಸ್ಟ್ ಹಂತದಲ್ಲಿ ನಾನು ಮಾತಾಡ್ತೀನಿ. ಆದರೆ 2015ನಲ್ಲೇನೆ ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಮಾಡಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರ.
ಯಾರು ತಗೊಂಡಿಲ್ದೇ ಇರುವಂತಹ ಯಾವುದೇ ಆದಂತಹ ಮುಖ್ಯಮಂತ್ರಿ ತಗೊಂಡಿಲ್ದೇ ಇರುವಂತಹ ಸಾಲ ತಗೊಂಡಿದ್ರು ಇದು ನೆಕ್ಸ್ಟ್ ಬ್ರೇಕ್ ಮಾಡುವಂತದ್ದು ಇವಾಗ ಈ ಟರ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಏನಕ್ಕೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೆ ನಮ್ಮದು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಮ್ಯಾಮ್, ನೀವು ನಿಮ್ಮ ಬಜೆಟ್ನ ಮನೆಯ ಬಜೆಟ್ನ ಸರಿಗೆ ನೋಡ್ಕೊಳ್ಳಿ, ಬೇರೆ ಮನೆ ಅಥವಾ ಆ ಥರ ಹೇಳಬಾರ್ದು. ಯಾವುದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನು ಕೊಟ್ಟಿಲ್ಲ ಅಂತ ಹೇಳೋದು ಮಾತ್ರ ಎಕ್ಸ್ಕ್ಯೂಸ್ ಆಗಿದೆ ಹೊರತು ನಮ್ಮ ರಾಜ್ಯದ ಬಜೆಟ್ ಅನ್ನ ನಾವು ಸರಿಯಾಗಿ ಗಟ್ಟಿಯಾಗಿ ಫಿಸ್ಕಲ್ ಡಿಸಿಪ್ಲಿನ್ ಇಲ್ಲದೆ ಬರೀ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಗೇನ್ಸ್ ನೋಡ್ದೇನೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲೇ ಎಲ್ಲ ಮುಗಿಸ್ತಾರೆ. ವೆರಿ ಕ್ವಿಕ್ ರಿಯಾಕ್ಷನ್ ಅನಿಲ್ ಅವರಿಂದ. ಮೇಡಮ್ ಅಲ್ಲ, ಕ್ವಿಕ್ ರಿಯಾಕ್ಷನ್ ಇಲ್ಲ, ಸ್ವಲ್ಪ ದೀರ್ಘವಾಗಿ ತಗೊಳ್ತೀನಿ. ಯಾಕಂದ್ರೆ ಅದು ಅಂಕಿ ಅಂಶಗಳು ಕೊಡಬೇಕಾಗ್ತದೆ. ಪಾಪ ಮೇಡಮ್ ಅವ್ರು ಹೇಳಿದ್ರು ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ ಅಂತೇಳಿ. ಸಾಲ ಯಾರ್ಯಾರ ಕಾಲದಲ್ಲಿ ಎಷ್ಟಾಗಿದೆ ಅಂತೇಳಿ ನನ್ನ ಹತ್ರ ಎಂಟೈರ್ ಪಟ್ಟಿ ಇದೆ. 2005ರಿಂದ 2024ವರೆಗೂ. ಅಂದರೆ ಇದರಲ್ಲಿ ಸೆಂಚುರಿ ಬಾರಿಸಿರೋದು ಯಾರು, ಹಾಫ್ ಸೆಂಚುರಿ ಬಾರಿಸಿರೋದು ಯಾರು, ಆಮೇಲೆ ಮಹಾನ್ ಭಾವರಾದಂಥ ಶ್ರೀಮಾನ್ ಯಡಿಯೂರಪ್ಪನವರು ಎಷ್ಟು ಸಾಲ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ನಮ್ಮ ಹತ್ರ ಲೆಕ್ಕಪತ್ರ ಇದೆ. ಆಮೇಲೆ ಅಲ್ಲಲ್ಲ, ಅಂದ್ರೆ ನಾನು ಹೇಳ್ತಿರೋದು ನನ್ನ ಅಂಕಿ ಅಂಶಗಳಲ್ಲ, ಸರ್ಕಾರದ ಅಂಕಿ ಅಂಶಗಳು. ಆಮೇಲೆ ನಾವೆಲ್ಲ ಒಪ್ಕೊಳ್ಳೋಣ, ಯಾರ ಒಂದು ಪೀರಿಯಡ್ನಲ್ಲಿ ಎಷ್ಟಾಯಿತು ಅಂತೇಳಿ ಏನಾಗುತ್ತೆ, ಗಾಳಿಲಿ ಗುಂಡು ಹೊಡೆದು ಓಡೋಗ್ಬಾರ್ದು ಯಾವಾಗಲೂ. ವಿ ಶುಡ್ ಹ್ಯಾವ್ ಅ ಕನ್ಸಾಲಿಡೇಟೆಡ್, ಜನರಿಗೆ ಒಂದು ಏನಂತೀರಿ ಸರಿಯಾದಂಥ ಮಾಹಿತಿ ಕೊಡಬೇಕು. ಆಮೇಲೆ ಈ ಮಾಹಿತಿ ಇದೇನು ಹೊರಗಡೆ ಅಂತ ಇರುವಂಥದ್ದಲ್ಲ. ನಾವು 100 ಬಾರಿ ಹೇಳಿದ್ದೀನಿ, ಗೂಗಲ್ಲು ಬೇಕಾಗಿಲ್ಲ ಇವತ್ತು, ಎಲ್ಲ ಸುಮ್ಮನೆ ಕರ್ನಾಟಕ ಬಜೆಟ್ ಎಷ್ಟು, ಆಮೇಲೆ ಕರ್ನಾಟಕ ಅಲ್ಲಲ್ಲ ನಂಬರ್ಸ್ ಈಗ ಟೈಮ್ ಕೊಟ್ಟರೆ ಹೇಳ್ಬಿಡ್ತೀನಿ ಕೇಳಿ. 2005 2006 ಯು ಮಸ್ಟ್ ಅಕೌಂಟ್ ಫಾರ್ ಸರ್, ಯು ಆರ್ ಸ್ಮಾರ್ಟ್, ಯು ಮಸ್ಟ್ ಅಕೌಂಟ್ ಫಾರ್ ಕೋವಿಡ್ ಟೈಮ್. ನೀವು 3 ಥರದ ಹಣ ನಾವು ನಾರ್ಮಲಿ ಇಟ್ಕೊಳ್ತೀವಿ. ಒಂದು ಬಂದ್ಬಿಟ್ಟು ಪಬ್ಲಿಕ್ ಅಕೌಂಟ್ಸ್ ಫಂಡ್ ಅಂತ, ಅಂದರೆ ಜನರಿಂದ ದುಡ್ಡು ಬರುತ್ತೆ ಮತ್ತೆ ಜನರಿಗೆ ಕೊಡ್ತೀವಿ ಅದನ್ನ. ಇನ್ನೊಂದು ಕಂಟೆಂಜೆನ್ಸಿ ಫಂಡ್ ಅಂತೀವಿ. ಕಂಟೆಂಜೆನ್ಸಿ ಫಂಡ್ ಅಂದರೆ ನನ್ನ ರಾಜ್ಯ ನನ್ನ ದೇಶ ನಡಿಬೇಕಾದ್ರೆ ಈ ಒಂದು ಫಂಡನ್ನು ಸರಿಯಾಗಿ ಎತ್ತಿಡ್ತೀವಿ. ಯಾಕಂದರೆ ಕೋವಿಡ್ ಇಲ್ಲ ಅಂತಂದ್ರೆ ಸಡನ್ ಆಗಿ ಬರಾನೋ, ಇಡೀ ದೇಶ ರಾಜ್ಯ ಕಷ್ಟ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಆ ಫಂಡನ್ನು ಮಾತ್ರ ಯೂಸ್ ಮಾಡಬೇಕು. ಅದನ್ನ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಎಮರ್ಜೆನ್ಸಿ ಅಂತ ಹೇಳಿದ್ರು. ರಾಜ್ಯಗಳಿಗೆ ಆ ದುಡ್ಡನ್ನ ಬಳಕೆ ಮಾಡ್ಕೊಂಡಿದೀನಿ ಅಂತ ಲೆಕ್ಕ ಕೊಟ್ಟರು ಪಾರ್ಲಿಮೆಂಟ್ ಒಳಗಡೆ, ಅಸೆಂಬ್ಲಿ ಒಳಗಡೆ. ಎರಡನೇದು. ಆಮೇಲೆ ಇವತ್ತು ಆರ್ ಟಾಕಿಂಗ್ ಅಬೌಟ್ ಕನ್ಸಾಲಿಡೇಟೆಡ್ ಫಂಡ್. ಕನ್ಸಾಲಿಡೇಟೆಡ್ ಫಂಡ್ ಅಂದ್ರೇನು? ಇಟ್ ಈಸ್ ದ ಬಜೆಟ್. ನೋಡಿ, ಒಂದು ನಿಮಿಷ ಇರಿ, ನೀವು ಮಾತಾಡಿದ್ರೆ ನಾನು ಹೇಳ್ತಾ ಇದ್ದೀನಿ. ಕನ್ಸಾಲಿಡೇಟೆಡ್ ಫಂಡ್ ಅಂದರೆ ನಮ್ಮ ಹತ್ರ ಇರುವಂಥ ಟ್ಯಾಕ್ಸ್ ರಿಸಿಟ್ ಅಲ್ಲಿ ಬಂದಿರುವಂಥ ದುಡ್ಡು, ಅದನ್ನ ನಾವು ಬಳಕೆ ಮಾಡ್ಕೊಂಡು ಅದನ್ನೇ ಬಜೆಟ್ ರೂಪದಲ್ಲಿ ನಾವು ಮಂಡನೆ ಮಾಡುವಂಥದ್ದು. ಕನ್ಸಲ್ಟೆನ್ಸಿ ಫಂಡ್ ನಾವೇನ್ ಮಾಡ್ತೀವಿ, ನಾವು ಎತ್ತಿಟ್ಟಿರ್ತೀವಲ್ಲ ಆ ದುಡ್ಡನ್ನ ಮಾತ್ರ ನಾವು ಅದನ್ನೂ ಯೂಸ್ ಮಾಡ್ಕೊಂಡಿದ್ದೀರಿ. ಸಾಲನೂ ಜಾಸ್ತಿ ಮಾಡಿದಿರಿ, ಹೊರೆನೂ ಜಾಸ್ತಿ ಮಾಡಿದಿರಿ. ಆಮೇಲೆ ಕೇಂದ್ರದಿಂದ ದುಡ್ಡು ಬರಬೇಕಾಗಿದ್ದಂತ ಈಗ 4,30,000 ಕೋಟಿ ಕಟ್ತೀವಿ ನಾವು. 4,30,000 crore. And in term what we are getting is only 42,820. ಅಲ್ಲಿಗೆ ನಾನು ಹೇಳ್ತಾ ಇರೋದು ಮೇಡಮ್, ನನ್ನ ರಾಜ್ಯಕ್ಕೆ ನಾನು ರಾಜ್ಯ ಸರ್ಕಾರದ ಬಗ್ಗೆ ಕೇಳಿದ್ರೆ ನಾನು ರಾಜ್ಯ ಸರ್ಕಾರದ ಹೇಳ್ತಾ ಇರೋದು 4,30,000 ಕೋಟಿ ರಾಜ್ಯ ಸರ್ಕಾರ ಕೇಳ್ತಾ ಇರೋದು. ಮತ್ತಷ್ಟು ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.